ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಸಿಂಗಲ್ ಬಿಂದಿಗೆಗೆ ಸ್ಯಾರಿ ಉಡ್ಸೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಬನ್ನಿ ನೋಡೋಣ. ಬಟ್ಟೆ ಕ್ಲಿಪ್ಪು ಮತ್ತು ಸ್ಯಾರಿ ತೊಗೊಂಡಿದ್ದೀನಿ. ಸೀರೆನ ಚಿಕ್ಕ ಚಿಕ್ಕ ನೆರಿಗೆಗಳನ್ನು ಇಡ್ತಿದ್ದೀನಿ. ನಾನು 3 ಇಂಚ್ ನೆರಿಗೆ ಇಡ್ತಿದ್ದೀನಿ. ನೆರಿಗೆ ಚಿಕ್ಕದಾಗಿದ್ದರೆ ಜಾಸ್ತಿ ಬರುತ್ತೆ, ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ. ನಿಮಗೇನಾದರೂ ಈಗ ನೆರಿಗೆ ಇಡೋವಾಗ ಸೀರೆ ಜಾರ್ಕೋತಿದೆ ಅನಿಸಿದ್ರೆ ನೀವು ಒಂದು 6ರಿಂದ 7 ನೆರಿಗೆ ಆದಾಗ ಒಂದೊಂದು ಕ್ಲಿಪ್ಪನ್ನು ಯೂಸ್ ಮಾಡಿ. ನಾನೇನು ಯೂಸ್ ಮಾಡ್ತಿಲ್ಲ ಕ್ಲಿಪ್ಪನ್ನು. ಲಾಸ್ಟಲ್ಲಿ ಎಲ್ಲ ಮುಗಿದಾದ್ಮೇಲೆ ನೆರಿಗೆ ಆಗ ಯೂಸ್ ಮಾಡ್ತೀನಿ. ಆಯಿತು, ನೆರಿಗೆ ಇಟ್ಟಿದ್ದು ಎಲ್ಲ ನೆರಿಗೆಗಳನ್ನು ಚೆಕ್ ಮಾಡಿಕೊಂಡು ಕ್ಲಿಪ್ಗಳನ್ನು ಯೂಸ್ ಮಾಡಬೇಕು. ಎರಡು ಕಡೆನೂ ಚೆಕ್ ಮಾಡಬೇಕು. ನೆರಿಗೆ ಒಳಗಡೆ ಸೇರಿಕೊಂಡಿರುತ್ತೆ, ಚೆಕ್ ಮಾಡಿ ಕ್ಲಿಪ್ ಹಾಕಬೇಕು. ಮಧ್ಯಾಹ್ನ ಅಷ್ಟೇ. ಹೀಗೆ 3 ಕಡೆನೂ 3 ಕ್ಲಿಪ್ ಹಾಕಿ ಸೆರಗೆಗೆ ಅಂತ ತೋರಿಸ್ತೀನಿ ಬನ್ನಿ. ಹೀಗೆ ಸೆರಗನ್ನು ಅಷ್ಟೇ ಚಿಕ್ಕ ಚಿಕ್ಕ ನೆರಿಗೆಗಳು ಮಾಡಿಕೊಂಡು ಕ್ಲಿಪ್ ಹಾಕ್ಕೋಬೇಕು. ಹೀಗೆ ಎಲ್ಲ ಚೆಕ್ ಮಾಡಿಕೊಂಡು ಅಲ್ಲೂ 2 ಕ್ಲಿಪ್ಗಳನ್ನು ಯೂಸ್ ಮಾಡ್ತೀನಿ. ಸೆರಗಿಗೆ 3 ಮೊಳದಷ್ಟು ಸೆರಗು ಪಾಟ್ ಬಿಡಬೇಕಾಗತ್ತೆ. ಹೀಗೆ ಇಲ್ಲೂ ಒಂದು ಕ್ಲಿಪ್ ಹಾಕ್ಕೊಂಡು ನೆರಿಗೆ ಮತ್ತು ಸೆರಗು ಎಲ್ಲ ಮುಗೀತು. ಈಗ ಸೀರೆ ಉಡ್ಸೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ನಾನು ಬಿಂದಿಗೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಕಡ್ಡಿ ಕಟ್ಟಿದ್ದೀನಿ, ಅಕ್ಕಿ ತುಂಬಿಸಿದ್ದೀನಿ ಮತ್ತು ಒಂದು ಪ್ಲೇಟಿಗೆ ಅಕ್ಕಿ ಹಾಕ್ಕೊಂಡಿದ್ದೀನಿ. ನೀವು ನೀರು ಹಾಕೋದಿದ್ರೆ ಅಥವಾ ಅಕ್ಕಿ ಹಾಕ್ತಿರೋ ನೀವೇನು ಯೂಸ್ ಮಾಡ್ತೀರೋ ಅದನ್ನು ನೀವು ಹಾಕ್ಕೊಳ್ಳಿ. ಈಗ 2 ಭಾಗಕ್ಕೂ ಹೀಗೆ ನೆರಿಗೆ ಹಾಕ್ಕೋಬೇಕು. ನೆರಿಗೆ ಹಾಕ್ಕೊಂಡ್ಮೇಲೆ ಬಾರ್ಡರ್ ಪಾರ್ಟ್ ಬರುತ್ತಲ್ವ, ಅದನ್ನು ಮೇಲೆ ಹೀಗೆ ತಂದು ಶೋಲ್ಡರ್ ಹತ್ರ ಒಂದು ಪಿನ್ ಹಾಕಬೇಕು. ಈ ಭಾಗದಲ್ಲೂ ಅಷ್ಟೇ. ಈಗ ಫ್ರಿಲ್ ಸ್ಟಾರ್ಟಿಂಗಲ್ಲಿರುತ್ತಲ್ವ ನೆರಿಗೆನ ಒಂದು ಪಿನ್ ಚುಚ್ಚಬೇಕಾಗತ್ತೆ. ಈಗ ಕ್ಲಿಪ್ ತೆಗೆದು ನೆರಿಗೆಗಳನ್ನು ನೀಟಾಗಿ ಸ್ಪ್ರೆಡ್ ಮಾಡಬೇಕು. ಈಗ ನೆರಿಗೆ ಎಲ್ಲ ಆದಮೇಲೆ ಮಧ್ಯದಲ್ಲಿ ಹಾಕಿರೋ ಕ್ಲಿಪ್ ತೆಗೆದು ದಾರ ಕಟ್ಟಬೇಕಾಗತ್ತೆ. ಇನ್ನೊಂದು ಸರಿ ಚೆಕ್ ಮಾಡಿ ಎಳೀರಿ ಸ್ವಲ್ಪ ನೆರಿಗೆಗಳು, ಆಗ ನೀಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಎಷ್ಟು ನೆರಿಗೆ ಬಂದಿದೆ ಅಂತ. ನೆರಿಗೆ ಬಂದಷ್ಟು ಅಮ್ಮನವ್ರಿಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದಕ್ಕೆ ಚಿಕ್ಕ ಚಿಕ್ಕ ನೆರಿಗೆ ಇಟ್ಕೋಬೇಕು. ಈಗ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದಾದಮೇಲೆ ಸೆರಗು ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಹೀಗೆ ಹಿಂಭಾಗದಿಂದ ಮುಂಭಾಗಕ್ಕೆ ತಗೊಬಂದು ವಿ ಶೇಪಲ್ಲಿ 2 ಶೋಲ್ಡರ್ ಮೇಲೆ ಹಾಕಿ ಹೀಗೆ ಒಂದು ಸಾರಿ ಫೋಲ್ಡ್ ಮಾಡಬೇಕು. ಹೀಗೆ ಒಂದು ಗುಂಡಿನ ಚುಚ್ಕೋತೀನಿ. ಇನ್ನು ಉಳಿದಿದ್ದು ಒಡವೆಗಳು ಎಲ್ಲ ಹಾಕ್ಕೊಂಡು
ಅಲಂಕಾರ ಆದಮೇಲೆ ಈಗ ಕಾಣುತ್ತೆ ನೋಡಿ ಎಷ್ಟು ಚಂದ ಇದೆ ಅಂತ. ನೋಡಿ ಈಗ ಮಾಡಿದರೆ ತುಂಬ ಈಸಿ, ತುಂಬ ಚೆನ್ನಾಗಿ ಬರುತ್ತೆ. ಈಸಿಯಾಗಿ ಮಾಡ್ಬೋದು, ನೀವು ಬಿಗಿನರ್ಸ್ ಆದರೂ ಪರವಾಗಿಲ್ಲ. ನಮ್ಮ ಚಾನಲ್ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.